ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಮೀನರಾಶಿಯ ಬಗ್ಗೆ ಆಗಿದ್ದು, ಯಾರದೆಲ್ಲ ಹೆಸರು ದಿ, ದು, ಖ, ಜ, ಥ, ದೆ, ದೋ, ಚ, ಚಿ ಅಕ್ಷರಗಳಿಂದ ಆರಂಭ ಆಗುತ್ತೋ ಅವರೆಲ್ಲ ಮೀನರಾಶಿಯವರಾಗಿರ್ತಾರೆ. ಈ ಮೀನರಾಶಿ ಜಲತತ್ವ ರಾಶಿಯಾಗಿದ್ದು, ಗುರುಗ್ರಹ ಇದರ ಅಧಿಪತಿಯಾಗಿದೆ. ಈ ಮೀನರಾಶಿಯ ಜನರು ತುಂಬ ಕರುಣಾಮಯಿಗಳಾಗಿರ್ತಾರೆ. ಅಂದರೆ ಬೇರೆಯವರ ಕಷ್ಟದ ಪರಿಸ್ಥಿತಿಯನ್ನು ಇವರು ನೋಡಿದ್ರೆ ಅಂತಹವ್ರಿಗೆ ಏನಾದರೂ ಒಂದು ಸಹಾಯ ಮಾಡ್ತಾರೆ. ಅದು ಮೂಕ ಪ್ರಾಣಿಗಳಿಗೂ ಸಹ ಅಷ್ಟೇ ಒಂದು ಕರುಣೆಯನ್ನು ತೋರಿಸ್ತಾರೆ. ಸಕಲ ಜೀವರಾಶಿಗಳಿಗೂ ಒಳಿತನ್ನೇ ಬಯಸುವಂತಹ ಈ ರಾಶಿ ಮೀನರಾಶಿಯಾಗಿದೆ. ಈ ಒಂದು ಮೀನರಾಶಿಯವರು ಬುದ್ಧಿವಂತರಾಗಿರ್ತಾರೆ, ಸೌಮ್ಯ ಸ್ವಭಾವದವರು, ಕಲಾತ್ಮಕ ಜೀವಿಗಳು. ಅಂದರೆ ಇವರಿಗೆ ಕಲೆಗೆ ಸಂಬಂಧಿಸಿದಂತೆ ಡ್ರಾಯಿಂಗ್, ಆ್ಯಕ್ಟಿಂಗ್, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದು, ಇವರು ಸಂಗೀತ ಪ್ರೇಮಿಗಳು ಕೂಡ ಆಗಿರ್ತಾರೆ. ಹಾಗೆ ಇವರು ಏಕಾಂಗಿತನವನ್ನು ಇಷ್ಟಪಡ್ತಾರೆ. ಜೊತೆಗೆ ಆಧ್ಯಾತ್ಮಿಕತೆ ಮತ್ತು ಬರವಣಿಗೆಯಲ್ಲಿ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಇವರಲ್ಲಿರೋ ಒಂದು ನೆಗೆಟಿವ್ ಗುಣ ಏನಪ್ಪ ಅಂತ ಹೇಳಿದ್ರೆ, ಇವರು ವಾಸ್ತವಕ್ಕಿಂತ ಹೆಚ್ಚಾಗಿ ಕಲ್ಪನಾ ಲೋಕದಲ್ಲೇ ಇರ್ತಾರೆ. ಹಾಗೂ ಬೇರೆಯವರನ್ನು ಅತಿಯಾಗಿ ನಂಬಿ ಅವರಿಂದನೇ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೂ ಇವರು ತಮ್ಮ ಜೀವನದ ನಿರ್ಧಾರಗಳನ್ನು ಆಗಿಂದಾಗೆ ಬದಲಾಯಿಸ್ತಿರ್ತಾರೆ. ಸ್ವಲ್ಪ ಮಟ್ಟಿಗೆ ಚಂಚಲ ಸ್ವಭಾವದವರು. ಇನ್ನು ನೆಕ್ಸ್ಟ್ ಇವರ ಉದ್ಯೋಗದ ಬಗ್ಗೆ ತಿಳಿದುಕೊಳ್ಳೋದಾದರೆ, ಈ ಮೀನರಾಶಿಯವರು ಹೆಚ್ಚಾಗಿ ಕೇರಿಂಗ್ ನೇಚರನ್ನು ಹೊಂದಿರೋದ್ರಿಂದಾಗಿ ಇವರು ಮಕ್ಕಳಿಗಾಗಿ ಡೇ ಕೇರನ್ನು ನಡೆಸಬಹುದು, ಡಾಕ್ಟರ್ಸ್ ಆಗಬಹುದು, ಪಶು ವೈದ್ಯರಾಗಿ ಕೆಲಸವನ್ನು ಮಾಡಬಹುದು, ಸಂಗೀತಗಾರರಾಗಬಹುದು, ಯೋಗ ಮತ್ತು ಧ್ಯಾನ ಟೀಚರ್ಸ್ ಆಗಿ ಕೆಲಸವನ್ನು ಮಾಡಬಹುದು, ಹೀಲರ್ಸ್. ಇವ್ರಿಗೆ ಇಂಟ್ಯೂಷನ್ ತುಂಬ ಚೆನ್ನಾಗಿರೋದ್ರಿಂದಾಗಿ ಇವರು ಹೀಲರ್ಸ್ ಆಗಿ ಕೆಲಸವನ್ನು ಮಾಡಬಹುದು. ಹಾಗೂ ಕಲೆಗೆ ಸಂಬಂಧಪಟ್ಟಂತಹ ಯಾವುದೇ ಕ್ಷೇತ್ರದಲ್ಲಿ ಸಹ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರು ಮತ್ತು ಹಣವನ್ನು ಸಹ ಗಳಿಸಬಹುದು. ನೆಕ್ಸ್ಟ್ ಇವರ ಆರ್ಥಿಕತೆಯ ಬಗ್ಗೆ ತಿಳಿದುಕೊಳ್ಳೋದಾದರೆ, ಈ ಮೀನರಾಶಿಯವರು ಉತ್ತಮ ಇಂಟ್ಯೂಷನ್ ಪವರನ್ನು ಹೊಂದಿದ್ದು, ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿದರೆ ಹಲವಾರು ಉತ್ತಮ ಮಾರ್ಗಗಳ ಮೂಲಕ ಹಣವನ್ನು ಸಂಪಾದಿಸ್ತಾರೆ. ಆದರೆ ಇವ್ರಿಗೆ ಹಣ ಉಳಿತಾಯ ಸ್ವಲ್ಪ ಕಷ್ಟದ ವಿಷಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರಲ್ಲಿರೋ ಒಂದು ಮರುಗುವ ಸ್ವಭಾವ, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋಂತಹ ಒಂದು ಸ್ವಭಾವದಿಂದಾಗಿ ಇವರು ಹೆಚ್ಚಿನ ಹಣವನ್ನು ದಾನ ಮಾಡ್ತಿರ್ತಾರೆ. ಅಂದರೆ ದಾನ ಮಾಡಲಿ, ಅದನ್ನು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವರಿಗೆ ಮಾಡಬೇಕು. ಸುಮ್ಮನೆ ಏನೂ ಇಲ್ಲ ಅಂದ್ರೂ ಕಷ್ಟ ಅಂತ ಹೇಳ್ಕೊಂಡು ಬರೋ ಎಲ್ರಿಗೂ ಸಹ ದಾನವನ್ನು ಮಾಡಬಾರ್ದು. ಹಾಗೂ ತನ್ನ ಜೊತೆಗಿರೋರಿಗೂ ಸಹ ಇವರು ಹೆಚ್ಚಾಗಿ ಖರ್ಚು ಮಾಡ್ತಾ ಇರ್ತಾರೆ. ಸೊ ಇವರು ಬೇರೆಯವರನ್ನು ಅತಿಯಾಗಿ ನಂಬೋದ್ರಿಂದಾಗಿ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವರು ಹಣದ ವಿಷಯದಲ್ಲಿ ಒಬ್ಬ ಉತ್ತಮ ಮಾರ್ಗದರ್ಶಕರಂತ ಯಾರನ್ನಾದರೂ ಒಬ್ಬರನ್ನ ಇಟ್ಕೊಂಡು ಅವ್ರನ್ನ ಫಾಲೋ ಮಾಡಿದ್ದೆ ಆದರೆ ಒಳ್ಳೆಯ ಹಣ ಉಳಿತಾಯವನ್ನು ಸಹ ಇವರು ಮಾಡಬಹುದು. ಇವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಮೀನರಾಶಿಯವರು ನಿದ್ರಾಹೀನತೆಯಿಂದಾಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ಅನಾವಶ್ಯಕ ಆಲೋಚನೆಗಳು, ಆತಂಕ, ಖಿನ್ನತೆ, ಆಗಿಂದಾಗೆ ತಲೆನೋವು ಬರ್ತಕ್ಕಂಥದ್ದು, ಜೀರ್ಣಕ್ರಿಯೆಯಂಥ ಸಮಸ್ಯೆಗಳು ಇವ್ರಿಗೆ ಬರಬಹುದು. ಅಲ್ಲದೆ ಕಾಲು ನೋವು, ಪಾದಗಳ ನೋವು ಅಥವಾ ಉರಿ ಮತ್ತು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇವ್ರಿಗೆ ಬರಬಹುದು. ಸೊ ಈ ಮೀನರಾಶಿಯವರು ಅವ್ರಿಗೆ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ಇವರು ಯೋಗ, ಧ್ಯಾನ ಮತ್ತು ಯಾವಾಗಲೂ ಒಂದು ಪಾಸಿಟಿವ್ ಅಫರ್ಮೇಷನ್ಸನ್ನು ಹೇಳ್ಕೊಳ್ತಕ್ಕಂಥದ್ದು, ಆಮೇಲೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಹೆಚ್ಚಿನ ಭಾವನಾತ್ಮಕತೆಯನ್ನು ಹೊಂದದೇ ಇರ್ತಕ್ಕಂಥದ್ದು ಮತ್ತು ರಿಯಾಲಿಟಿಯನ್ನು ಒಪ್ಕೊಳ್ಳೋದು, ಕಲ್ಪನಾ ಲೋಕದಿಂದ ಸ್ವಲ್ಪ ಆಚೆ ಬರಬೇಕು ಇವರು. ಜೊತೆಗೆ ಇವರು ಪ್ರತಿನಿತ್ಯ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸೋದ್ರಿಂದ ಉತ್ತಮ ರೀತಿಯ ಜೀವನವನ್ನು ನಡೆಸಬಹುದು. ಇದಿಷ್ಟಾಗಿತ್ತು ಮೀನರಾಶಿಯ ಬಗೆಗಿನ ಅವ್ರು ಮಾಡಬಹುದಾದಂಥ ಉದ್ಯೋಗ, ಹಣಕಾಸು, ಆರೋಗ್ಯ, ಅವರ ಒಂದು ಗುಣಲಕ್ಷಣಗಳು, ವ್ಯಕ್ತಿತ್ವಗಳ ಬಗೆಗಿನ ಕಿರು ಮಾಹಿತಿ. ಧನ್ಯವಾದಗಳು.